ಇನ್ನು ಭಾಳಷ್ಟು ಹೆಣ್ಣುಮಕ್ಕಳು ಮತ್ತು ತಾಯಂದಿರು ಕೇಳ್ಕೊತಾ ಇರ್ತಾರೆ, ಗುರುಗಳೇ ನಮ್ಮ ಯಜಮಾನರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಯಾಕೋ ಅನ್ನೋಂಥದ್ದೇ ನಮಗೆ ತುಂಬ ಬೇಜಾರಾಗಿದೆ, ಬೇಸರ ಆಗಿದೆ. ಯಾಕಂದರೆ ದುಡ್ಡೆಲ್ಲ ಬೇರೆಯವರು ಕೊಟ್ಬಿಡ್ತಾರೆ, ಮತ್ತು ಅವ್ರು ತವರು ಮನೆಗೆ ಮಾಡಿಬಿಡ್ತಾರೆ, ಹೆಂಡತಿ ಮಕ್ಕಳು ಅಂತ ನೋಡೋದಿಲ್ಲ, ಎಲ್ಲ ದುಡ್ಡನ್ನೂ ಖರ್ಚು ಮಾಡಿಬಿಡ್ತಾರೆ. ಮೊನ್ನೆ ಹಿಂಗೆ ಆಯಿತು, ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಆದರೆ ಏನಾಗುತ್ತೆ, ಎಲ್ಲದನ್ನೂ ತವ್ರ ಮನೆಗೆ ಮಾಡಿಬಿಡ್ತಾರೆ. ಇದಕ್ಕೇನು ಮಾಡೋದು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚಿತ್ಮಿಷ್ಟವತ್ನಿ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. ಅಸ್ತಮ ಸಮಸ್ಯೆ ಇದು ಏನಕ್ಕೆ, ಶ್ವಾಸಕೋಶದಲ್ಲಿ ಕೋಲ್ಡ್ ಜಾಸ್ತಿ ಆಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಫ್ಯಾನ್ ಹಾಕಬಾರ್ದು ಮತ್ತು ಎ ಸಿ ಯೂಸ್ ಮಾಡಬಾರ್ದು. ಗೊತ್ತಲ್ಲ, ಅಕಸ್ಮಾತ್ ಫ್ಯಾನು ಎ ಸಿ ಇದ್ದಂದ್ರೆ ಸ್ವೆಟ್ರ್ ಹಾಕ್ಕೊಳ್ಳಿ, ಅಥವಾ ಒಳಗಡೆ ದಪ್ಪಗಿರೋಂಥ ಶರ್ಟನ್ನು ಹಾಕ್ಕೊಳ್ಳಿ, ದಪ್ಪಗಿರೋಂಥ ಬನೀನನ್ನು ಹಾಕ್ಕೊಳ್ಳಿ, ಅದ್ರ ಮೇಲೆ ಶರ್ಟ್ಗಳನ್ನು ಹಾಕ್ಕೊಳ್ಳಿ. ನಿಮಗೆ ಅಸ್ತಮ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ. ಮೇಯ್ನಾಗಿ 3 ಮಿನಿಟ್ಸ್ ಬೆಳಗ್ಗೆ, 3 ಮಿನಿಟ್ಸ್ ಸಾಯಂಕಾಲ, 3 ಮಿನಿಟ್ಸ್ ಜಾಗಿಂಗ್ ಮಾಡಿ. ಮತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಸುಮ್ಮನೆ ಲೈಟಾಗಿ ಇದು ಶ್ವಾಸಕೋಶ ಹೀಟ್ ಆಗುತ್ತೆ, ಆವಾಗ ಕೆಮ್ಮು ಕಡಿಮೆ ಆಗುತ್ತೆ. ಇದನ್ನ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ಸೂರ್ಯ ಮುದ್ರೆಯನ್ನು ಮಾಡಿ, ಅಸ್ತಮ ಅನ್ನೋದು ಕಡಿಮೆ ಮಾಡಿ. ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂಥ ಎಚ್ಚರ ವಹಿಸಬೇಕು. ಮಾಡ್ತು ಅಂತಂದರೆ ಎಷ್ಟು ನಿಮಿಷ ಮಾಡಬೇಕು? ಇದನ್ನು 20 ನಿಮಿಷಗಳ ಕಾಲ ಮಾಡಿ. ನಿಮಗೆ ಅಸ್ತಮ ಅನ್ನೋಂಥದ್ದು ಕಡಿಮೆ ಆಗಿಬಿಡುತ್ತೆ ಅಂತಲ್ಲ. ಬ್ರಾಂಕೈಟಿಸ್, ಅಸ್ತಮ ಈ ಥರದ್ದೆಲ್ಲ ಇರುತ್ತೆ, ಅದು ಕ್ಲಿಯರ್ ಆಗೋದು ಎರಡು ಮಾತಿಲ್ಲ. ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸರ್, ಹಣಕಾಸಿನ ಸಮಸ್ಯೆ ಅಂತ ಮಾತ್ರ ಬಗೆಹರಿತಾನೆ ಇಲ್ಲ ಗುರುಗಳೇ, ಏನು ಮಾಡೋದು ಅಂತಾರೆ. ಮತ್ತು ಇನ್ನೂ ಕೆಲವರು ಗುರುಗಳೇ ಬಿಸ್ನೆಸ್ಸು ಬರ್ತಾ ಡಲ್ ಆಗ್ತಾಯಿದೆ ಗುರುಗಳೇ, ಲಾಸ್ ಆಗ್ತಾಯಿದೆ, ಎಷ್ಟು ಕಷ್ಟಪಟ್ಟು ದುಡಿದ್ರೂ ಒಂದು ಸೈಟು, ಒಂದು ಮನೆ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳು ಎಜುಕೇಷನ್ ಮಾಡಬೇಕು ಅಂತಿದ್ದಾರೆ, ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು, MBA ಅದು ಇದು ಮಾಡಬೇಕು ಅಂತ 5-6 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ. ಮಕ್ಳಿಗೆ ಆಸ್ತಿ ಪಾಸ್ತಿ ಮಾಡಬೇಕು ಅಂತೀವಿ, ಆಗ್ತಾಯಿಲ್ಲ. ನಮ್ಮ ಫ್ರೆಂಡು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು, ಕಾರ್ಗೀರ್ ತೊಗೊಂಡು, ಸೈಟು ಮನೆ ಮಾಡಿಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದರು ಅಂತ. ಅವಾಗ ಈಗ ನಾವು ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಗುರುಗಳೇ, ನಾವು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಂತಂದರೆ ಸಾಕು, 6 ತಿಂಗಳಲ್ಲಿ ಅದು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ನೊಂದೇನು ಅಂತಂದರೆ 6 ತಿಂಗಳ ಸಾಲ ತೀರುತ್ತೆ. ಫುಲ್ ಬೇಡ, ಅಟ್ಲೀಸ್ಟ್ ಅರ್ಧ ತಿರಲಿ, ಕಾಲು ಭಾಗ ತಿರಲಿ, ಎಷ್ಟೊಂದು ಒಂದು ಅನುಕೂಲ ಆಗಿಬಿಡುತ್ತೆ. ಎಷ್ಟೊಂದು ಜನ 3 ವರ್ಷ 4 ವರ್ಷ ಆದರೂ ಕೂಡ 1 ಪೈಸಾ ಸಾಲ ತೀರಿಸಿರಲ್ಲ, ಬರೀ ಬಡ್ಡಿ ಕಟ್ಕೊಂಡು ಹೋಗ್ತಾರೆ. ಅಂಥವ್ರಿಗೆಲ್ಲ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದರೆ ಮೇಯ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, 100% ರಿಸಲ್ಟ್ ಸಿಗುತ್ತೆ ಗೊತ್ತಲ್ಲ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ, ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಗೊತ್ತಲ್ಲ. ಇದಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೇಲಿಗೆ ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗೀಕು, ಮನೆ ದೇವ್ರ ಆ ಥರದ್ದು ಏನು ಇಟ್ಟೆ ಕೆಲಸ ಆಗುತ್ತೆ. ಅವ್ರ ಮೇಲಾರು ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೀತೆ. ಈ ಅಷ್ಟಲಕ್ಷ್ಮಿಯಿಂದ ಮನವನ್ನು ತೆಗೆದುಕೊಂಡು ಹೋಯಿತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೆ ಒಳಗಡೆ ಕರ್ಕೊಂಡೋದಾಗೆ ಅಷ್ಟು ಒಳ್ಳೆಯದಾಗ್ತಾಯಿದೆ ಗೊತ್ತಲ್ಲ. ಈ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಯಂತ್ರವನ್ನು ಇಡಿ. ಮತ್ತು ಎಷ್ಟೋ ಜನ ತೊಗೊಂಡೋಗಿರೋರು ಹಿಂದೆ ಒಳ್ಳೆಯದಾಗಿತ್ತು, ಈಗಲೂ ಕೂಡ ಆಗ್ತದೆ, ಇನ್ನು ಮುಂದೆ ಒಳ್ಳೆಯದು ಆಗುತ್ತೆ, ಅಷ್ಟು ಪವರ್ಫುಲ್ ಇದೆ. ಈ ಯಂತ್ರ ಒಂದು ಇತ್ತು ಅಂದರೆ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ, ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಅಷ್ಟು ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು ಹಾಗೇ ಆಗುತ್ತೆ ಗೊತ್ತಲ್ಲ. ಈ ಒಂದು ಯಂತ್ರ ಅಂತಂದರೆ ಯೂನಿವರ್ಸ್ಗೆ ಲಿಂಕ್ ಆಗಿರುತ್ತೆ ಅದು, ಹಾಗಾಗಿ ಅದು ಪವರ್ಫುಲ್ಲು. ನಂಬಿಕೆ ಇಟ್ಟು ತೊಗೊಳ್ಳಿ. ಭಾಳಷ್ಟು ಜನ ತೊಗೊಳಕ್ಕಾಗ್ತಾಯಿಲ್ಲ ಅಂದರೆ 10 ಸರಿ ಸಂಕಲ್ಪ ಮಾಡಿ, 11ನೇ ಸಲ ನಿಮ್ಮ ಮನೆ ಒಳಗಡೆ ಆ ಒಂದು ಯಂತ್ರ ಇರುತ್ತೆ. ಸಂಕಲ್ಪ ಸ್ಟ್ರಾಂಗಾಗಿ ಮಾಡಬೇಕು, ಸುಮ್ಮನೆ ಮಾಡೋಂಗಿಲ್ಲ, ಸ್ಟ್ರಾಂಗಾಗಿ ನನಗೆ ಬರಲೇಬೇಕು ಅಂತ ಸಂಕಲ್ಪ ಮಾಡಿ, ಅದು ಹೆಂಗೋ ಬಂದು ತೊಗೊಂಡೋಗ್ತೀರಿ ಅದಲ್ಲ. ಇದಕ್ಕೇನಂತಂದರೆ ಇದು ಒಂದು ದೈವಶಕ್ತಿನ ರಿಸೀವ್ ಮಾಡ್ಕೊಳ್ಳೋಂಥ ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲ. ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಇದಕ್ಕೆ ಯಾವುದೊಂದು ದೈವಶಕ್ತಿಯಿಂದ ಪ್ರತಿಯೊಂದು ಗಿಡಮೂಲಿಕೆಗಳಿಂದ ಆ ಒಂದು ಶಕ್ತಿ ಸಿಗುತ್ತೆ. ನಾನು ಹೇಳಿದ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನೀವು ಮಾಡಿ, ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರಾ. ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ಭಾಳಷ್ಟು ಹೆಣ್ಣುಮಕ್ಕಳು
ಮತ್ತು ತಾಯಂದಿರು ಕೇಳ್ಕೊತಾ ಇರ್ತಾರೆ, ಗುರುಗಳೇ ನಮ್ಮ ಯಜಮಾನರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಯಾಕೋ ಅನ್ನೋಂಥದ್ದೇ ನಮಗೆ ತುಂಬ ಬೇಸರ ಆಗಿದೆ. ಯಾಕಂದರೆ ದುಡ್ಡೆಲ್ಲ ಬೇರೆಯವರು ಕೊಟ್ಬಿಡ್ತಾರೆ, ಮತ್ತು ಅವ್ರು ತವರು ಮನೆಗೆ ಮಾಡಿಬಿಡ್ತಾರೆ, ಹೆಂಡತಿ ಮಕ್ಕಳು ಅಂತ ನೋಡೋದಿಲ್ಲ, ಎಲ್ಲ ದುಡ್ಡನ್ನೂ ಖರ್ಚು ಮಾಡಿಬಿಡ್ತಾರೆ. ಮೊನ್ನೆ ಹಿಂಗೆ ಆಯಿತು, ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಆದರೆ ಏನಾಗುತ್ತೆ, ಎಲ್ಲದನ್ನೂ ತವ್ರ ಮನೆಗೆ ಮಾಡಿಬಿಡ್ತಾರೆ. ಇದಕ್ಕೇನು ಮಾಡೋದು ಒಂದು. ಮತ್ತು ಹೆಂಡ್ತಿಗೆ ಅವ್ರಿಗೂ 1-2 ಮಕ್ಕಳಿದ್ದಾವೆ, ಅದಕ್ಕೊಂದು ಏನೋ ಒಂದು ಮಾಡಬೇಕು, ನಾಳೆ ದಿನ ಅವರು ದೊಡ್ಡವರಾಗ್ತಾರೆ. ಕೆಲಸಕ್ಕೇನೋ 1-2 ಲಕ್ಷ ಬರ್ತಾಯಿದೆ, ಕೆಲಸದಲ್ಲಿ ಏನೋ ಸಾಫ್ಟ್ವೇರ್ ಇಂಜಿನಿಯರು, ಹೆಂಡ್ತಿನೂ ಕೂಡ ಸಾಫ್ಟ್ವೇರ್ ಇಂಜಿನಿಯರು, ಅವಳಿಗೂ ಕೂಡ 1 ಲಕ್ಷ ಬರ್ತಾಯಿದೆ. ಮತ್ತು ಏನೋ ಒಂದು ಸೈಟ್ ತೊಗೊಂಡಿದ್ದಾರಂತೆ, ಈಕೆನೂ ಕೂಡ ಡೌನ್ ಪೇಮೆಂಟ್ ಒಂದು 30 ಲಕ್ಷ ಕೊಟ್ಟಿದ್ದಾಳೆ. ಬಟ್ ಏನಾಗ್ಬಿಡುತ್ತೆ ಅಂತಂದರೆ, ಗಂಡ ಹೆಂಡ್ತಿ ಏನಾಗುತ್ತೆ, ಗಂಡ ಹೆಂಡ್ತಿನೇ ಮಾಡಲಿ, ಅವಳು ಇಟ್ಕೊಂಡು ಏನು ಮಾಡ್ತಾಳೆ, ಯಾರೇ ಮಾಡಿದ್ರೆ ಸಂಸಾರಕ್ಕೆ ಮಾಡ್ತಾರೆ. ಆಕೆ ಹೆಂಡ್ತಿ ಏನು ಹೇಳ್ತಾರೆ, ಎಲ್ಲ ಪ್ರತಿಯೊಂದು ಫಂಕ್ಷನ್ನು ಕೂಡ ನಮ್ಮ ತಂದೆನೇ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ನಮ್ಗೆ ಅದನ್ನು ಫ್ಯಾಮಿಲಿಗೆ ಕೊಡೋದು ಬಿಟ್ಟು ಅದನ್ನು ಅವ್ರ ತವ್ರ ಮನೆಗೆ ಅವ್ರ ತಮ್ಮಂಗೆ 15 ಲಕ್ಷ ಕೊಟ್ಟು ಮದುವೆ ಮಾಡಿದ್ರು. ಮತ್ತು ಏನೋ ಮೆಡಿಕಲ್ ಶಾಪೆಲ್ಲ ಮಾಡಿಕೊಟ್ರು, 2-2.5 ಲಕ್ಷ ರೂಪಾಯಿವರೆಗೂ ಬರುತ್ತೆ ಇನ್ಕಮ್ಮು. ಆದರೆ ಏನು ಮಾಡೋದು, ಎಲ್ಲನೂ ಫಸ್ಟು ನಮ್ಮ ಮನೆ, ಅವ್ರಿಗೂ ಮಾಡಲಿ, ನಾನು ಬೇಡ ಅಂತೆಲ್ಲ ಎಲ್ಲನೂ ಕೂಡ ಬರೋದೆಲ್ಲನೂ ಖರ್ಚು ಮಾಡಿಬಿಡ್ತು ಅಂತಂದರೆ ನನ್ನ ಮಕ್ಕಳ ಭವಿಷ್ಯ ಮತ್ತು ನನ್ನ ಭವಿಷ್ಯಕ್ಕೆ ಏನು ಮಾಡೋಂಥದ್ದು. ನನಗೂ ಭಗವಂತ ಕೊಟ್ಟಿದ್ದಾನೆ, ಹಂಗನ್ಬಿಟ್ಟು ಎಲ್ಲನೂ ಅವ್ರ ತಮ್ಮನೋ ಒಂಚೂರೂ ಮಾತು ಕೇಳಲ್ವಂತೆ, ಒಂದು ಕೇರ್ಲೆಸ್ ಮಾಡ್ತಾರಂತೆ, ಬೈತಾರಂತೆ, ಜಗಳ ಆಡ್ತಾರಂತೆ. ಅಷ್ಟು ಸ್ವಂತ ಅಣ್ಣ ಎಷ್ಟು ಹೆಲ್ಪ್ ಮಾಡಿದ್ರೂ ಕೂಡ ಈ ಥರ ಒಂದು ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ನನ್ನ ಮಾತನ್ನು ಕೇಳಿ ಸ್ವಲ್ಪನಾರು ಗಮನ, ಒಳ್ಳೆ ಇದು ಸಣ್ಣ ಪುಟ್ಟದಕ್ಕೂ ಜಗಳ ಆಗುತ್ತೆ ನನಗೂ ಅವ್ರಿಗೂ ಈ ಒಂದು ವಿಚಾರಕ್ಕೆ. ಇದೇನಂತಂದರೆ, ಎಲ್ಲವನ್ನು ಫಸ್ಟು ತನ್ನ ಹೆಂಡ್ತಿ ನಂಬ್ಕೊಂಡು ಬಂದಿರ್ತಾಳೆ, ಯಾರಿಗೆ ಮತ್ತು ತಂದೆನೆಲ್ಲ ಬಿಟ್ಟು, ತಂದೆ ತವ್ರ ಮನೆಯನ್ನು ಬಿಟ್ಟು ನಂಬ್ಕೊಂಡು ಬಂದೆ, ಅವ್ರಿಗೆ ಏನಾದ್ರು ಒಂದು ಬದುಕನ್ನು ಕಟ್ಕೊಡ್ಬೇಕು. ಫಸ್ಟು ಸ್ವಂತದ್ದೇನೋ ಒಂದು ಸೈಟು, ಒಂದು ಮನೆಯೋ ಏನೋ ಒಂದು ಮಾಡಿಕೊಂಡು, ಆಮೇಲೆ ಮಿಕ್ಕಿದ್ದು ಅವ್ರೇನು ಹೇಳ್ತಾರೆ, ಅವ್ರ ಮನೆಯವರು ಕೂಡ, ಗಂಡನ ಮನೆಯವರು ಕೂಡ, ಇಲ್ಲ ನಮಗೂ ಮಾಡ್ತಾರೆ, ಮಾಡಲಿಲ್ಲ ಅಂತಲ್ಲ. ಬೇರೆಯವ್ರಿಗೆಲ್ಲ ಇವಾಗ ಯಾರೋ ಕಷ್ಟ ಅಂತ ಬಂದು ಒಂದು 10,000 ಎತ್ತು ಕೊಟ್ಬಿಡ್ತಾರೆ. ಏನೋ ಅಂತ ಕಷ್ಟ ಬಂತು ಅಂದ್ರೆ ಒಂದು 5,000, 8,000, 10,000, 20,000 ಎಲ್ಲ ದುಡ್ಡು ಕಳ್ಕೋದು. ಇವನಿಗೆ ಅಂತ ಏನೂ ಮಡ್ಕೊಳ್ಳೋದಿಲ್ಲ. ನಾನು ಮಾಡೋದಕ್ಕೆ ನಿಮ್ಮ ಲಿಮಿಟಲ್ಲಿ ಇರಬೇಕಲ್ವ ಅಂತ ಅವ್ರ ಮನೆಯವರೇ ಬೈತಾರೆ. ಈ ಥರ ಗಂಡಂದರು ಸರಿಯಾಗಿ ಮಾತು ಕೇಳಲಿಲ್ಲ ಅಂತಂದಾಗ ದೊಡ್ಡ ಸಮಸ್ಯೆಗಳಾಗುತ್ತೆ. ಈ ಥರದ್ದು ಆಗಬಾರ್ದು, ಗಂಡನ ಮಾತು ಕೇಳಬೇಕು ಅಂತಂದರೆ ನೀವು ಈ ಒಂದು ತಂತ್ರವನ್ನು ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ಗಂಡ ಹುಟ್ಟಿರುವಂತಹ ದಿನಾಂಕನ ತಿಳ್ಕೊಳ್ಳಿ, 23, 25, 24 ಯಾವುದೋ ಒಂದು ಡೇಟನ್ನು ತಿಳ್ಕೊಳ್ಳಿ. ಆ ದಿನ ನೀವು ಏನು ಮಾಡಿ, ಈ ತಂತ್ರವನ್ನು ಮಾಡಿ. ನೀವೇನು ಮಾಡಬೇಕು ಅಂತಂದರೆ, ಒಂದು ವೀಳ್ಯದೆಲೆ ತೊಗೊಳ್ಳಿ. ಆ ವೀಳ್ಯದೆಲೆಗೆ ನೀವು ಏನು ಮಾಡಬೇಕು ಅಂತಂದರೆ, ಕಾಡಿಗೆಯನ್ನು ಚೆನ್ನಾಗಿ ಆ ವೀಳ್ಯದೆಲೆಗೆ ಬೆಳೀರಿ. ಅದರ ಮೇಲೆ ಕೇಸರಿ ಚಂದನವನ್ನು ಹಾಕಿ ಅದರ ಮೇಲೆ, ಮತ್ತು ಇದನ್ನು ಕೂಡ ಕಾಡಿಗೆನೂ ಕೂಡ ಮಿಶ್ರಣವನ್ನು ಮಾಡಿ. ಆಮೇಲೆ ನೀವೇನು ಮಾಡಬೇಕು, ಈ ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಹೇಳ್ತಾ ನೀವೇನು ಮಾಡಬೇಕು ಅಂತಂದರೆ, ಅದಕ್ಕೆ ಕುಂಕುಮ ಅರ್ಚನೆಯನ್ನು ಮಾಡಬೇಕು. ಕೇಸರಿ ಚಂದನ, ವೀಳ್ಯದೆಲೆ ಮೇಲೆ ಕಪ್ಪು ಕಾಡಿಗೆ ಮೇಲೆ ಕೇಸರಿ ಚಂದನದ ಮೇಲೆ ಕುಂಕುಮ. ಇದನ್ನು ಓಂ ವಾಚಸ್ಪತಿಯೇ ನಮಃ ಅಂತ ಹೇಳಬೇಕು. ಓಂ ವಾಚಸ್ಪತಿ ನಮಃ, ಓಂ ವಾಚಸ್ಪತಿ ನಮಃ, ಓಂ ವಾಚಸ್ಪತಿ ನಮಃ. ಓಂ ವಾಚಸ್ಪತಿ ಅಂತ 108 ಬಾರಿ ಗಂಡ ಹುಟ್ಟಿದ ದಿನಾಂಕದ ದಿನ, ಅವ್ರು 21, 22, 22 ಅಂದರೆ 5 ಅಂದರೆ 5, 6 ಅಂದರೆ 6 ದಿನ ವೆಯ್ಟ್ ಮಾಡಿ. ಇವಾಗ ಡೇಟ್ ಆಗಿಬಿಟ್ಟಿತ್ತು ಅಂತಂದರೆ ಮಾಡಿ ಅದನ್ನು ಕುಂಕುಮನ ಅದನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕು ಅಂತಂದರೆ, ಬಿಳಿ ಸೀರೆನ ನೀವು ಉಟ್ಕೋಬೇಕು. ಆ ಕುಂಕುಮವನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಅವರ ಹಣೆಗೆ ಇಡಬೇಕು. ನೋಡಿ, ದೇವ್ರದ್ದು ಕುಂಕುಮ ಅರ್ಚನೆ ಮಾಡಿಟ್ಟಿದ್ದೀನಿ ತಗೊಳ್ಳಿ ಅಂತ ಅವ್ರ ಹಣೆಗೆ ಇಡಬೇಕು. 1 ದಿನ ಇಟ್ಟರೆ ಸಾಕು. ಅವ್ರಿಗೊಂದು ಬ್ಲೂಟೂತ್ ಥರ, ನೀವು ಏನು ಮನಸ್ಸಲ್ಲಿ ಇಟ್ಟರು ನನ್ನ ಮಾತು ಕೇಳಲಿ ಅಂತ ಅವ್ರು ನಿಮ್ಮ ಮಾತನ್ನು ಕೇಳ್ತಾರೆ. ಬಟ್ ಏನಂತಂದರೆ, ತಾಳ್ಮೆಯಿಂದನೂ ಕೂಡ ನೀವು ತಾಳ್ಮೆಯಿಂದ ಮಗುವಿನ ರೀತಿಯಲ್ಲಿ ಮಾತಾಡಿಸಿ ನೀವು ಹಣೆಗಿಡಿ. ಮತ್ತು ಅವ್ರು ಏನು ಹೇಳಿದ್ರೆ ಎಸ್ ಅನ್ನಿ, ಅವರು ಆಯಿತು ಮಾಡಲ್ಲ ಅಂತಾರೆ, ಬಟ್ ಆಮೇಲೆ ನಿಮ್ಮ ಮಾತನ್ನು ಕೇಳ್ತಾರೆ. ಅಷ್ಟು ಚೆನ್ನಾಗುತ್ತೆ. ಈ ಥರ ತುಂಬ ಜನದ ಒಂದು ಸಮಸ್ಯೆನ ಬಗೆಹರಿಸ್ಕೊಟ್ಟಿದ್ದೀನಿ. ಗಂಡ ಸಿಕ್ಕಾಬಿಟ್ಟೆ ಯಾರಿಗಾರು ಫ್ರೆಂಡ್ಸ್ಗೋ ರಿಲೇಟಿವ್ಸ್ಗೋ ದುಡ್ಡು ಕೊಟ್ಬಿಟ್ಟು ಹಾಳು ಮಾಡ್ಕೊಂಡಿರ್ತಾರೆ. ಅದನ್ನು ನಾನೇನು ಮಾಡಿದ್ದೀನಿ, ನನ್ನ ಹತ್ರ ಬಂದು ಎಷ್ಟೊಂದು ಜನ ಆ ದುಡ್ಡು ಎಲ್ಲೂ ವೇಸ್ಟ್ ಆಗದಿದ್ದಂಗೆ, ಇವ್ರ ಮಕ್ಕಳು ಸ್ವಂತ ಮಕ್ಕಳಿಗೆ ಮತ್ತು ಹೆಂಡ್ತಿಗೆ ಮಾಡೋ ಹಂಗೆ
ತುಂಬ ಜನಕ್ಕೆ ಪೂಜೆನೇನೋ ನಮ್ಮದೇ ಆದಂಥ ಒಂದು ರೆಮಿಡಿ ಇರುತ್ತೆ. ಅವ್ರು ಬಂದು ಕೇಳಿದಾಗ ನಾವು ಅದನ್ನು ಅವರು ಒಂದು ಇದಕ್ಕೆ ತಕ್ಕಂಗೆ ನಾನು ಮಾಡಿಕೊಟ್ಟಿದ್ದೀನಿ. ತುಂಬ ಜನದ ಒಂದು ಸಂಸಾರ ಈ ಥರ ಸರಿ ಹೋಗಿದೆ. ಗೊತ್ತಲ್ಲ, ನೀವು ಈ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಹಂಗೂ ಸರಿ ಹೋಗಿಲ್ಲ ಅಂತ ನನ್ನ ಹತ್ರ ಬಂದು ಭೇಟಿಯಾಗಿ ನಾನು ಸರಿ ಮಾಡಿಕೊಡ್ತೀನಿ. ನಮ್ಮದೇ ಆದಂಥ ಒಂದು ಕೆಲವೊಂದರ ಅಥರ್ವಣವೇದದಲ್ಲಿ ಕೆಲವೊಂದರ ಪದ್ಧತಿಗಳು ಇರ್ತವೆ. ಆ ಒಂದು ತಂತ್ರವನ್ನು ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆನ ನಾನು ಬಗೆಹರಿಸಿ. ನಿಮ್ಮ ದುಡ್ಡು ಎಲ್ಲೂ ₹1 ಆಚೆ ಹೋಗಬಾರ್ದು, ನಿಮ್ಮ ಕುಟುಂಬಕ್ಕೆ ಸಲ್ಲಬೇಕು. ಕೆಲವೊಂದು ಜನ ಗಂಡಸ್ರಂಗಿರ್ತಾರೆ, ಯಾರಿಗಂದ್ರೆ ಕೊಟ್ಬಿಡೋದು, ಇದು ಮಾಡೋದು, ತವ್ರ ಮನೆ ಮಾಡಲಿ, ನಾನು ಬೇಡ ಅನ್ನಲ್ಲ. ಎಲ್ಲವನ್ನೂ ಮಾಡಿಬಿಟ್ರೆ ತನ್ನೊಂದು ಈಕೆನೂ ಒಂದು ಹೆಣ್ಣು, ತವ್ರ ಮನೆಯಲ್ಲಿರೋವಂಥದ್ದು ಕೂಡ ಒಂದು ಹೆಣ್ಣು ತಾನೆ, ಅವರು ಹೆಣ್ಣು ಇವರು ಒಂದು ಹೆಣ್ಣು. ಹಾಗಾಗಿ ಅದಾಗಬಾರ್ದು. ಮಾಡಲಿ, ಒಂದು 10% 20% ಮಾಡಲಿ. ಫಸ್ಟು ಇವ್ರ ಮಕ್ಕಳಿಗೆಲ್ಲ ನೋಡಿಕೊಂಡು ಆಮೇಲೆ ಅವ್ರಿಗೆ ಮಾಡಲಿ ಅನ್ನೋದು ಎಲ್ಲ ಹೆಣ್ಣು ಮಕ್ಕಳ ಒಂದು ಇಚ್ಛೆ ಮತ್ತು ಆಸೆಯೂ ಕೂಡ. ಆ ಥರ ತುಂಬ ಸಂಸಾರಗಳನ್ನು ಸರಿ ಮಾಡಿಕೊಟ್ಟಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ತಂತ್ರವನ್ನು ಮಾಡ್ಕೊಳ್ಳಿ. ಹಂಗೂ ಸರಿ ಹೋಗಿಲ್ಲ ಅಂತಂದರೆ ಬಂದು ನನ್ನ ಭೇಟಿಯಾಗಿ ನಾನು ಅದನ್ನು ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಯಾರ್ಯಾರಿಗೆ ನಿಮ್ಮ ಒಂದು ಗಂಡ ನಿಮ್ಮ ಮಾತನ್ನು ಕೇಳಬೇಕು ಅಂಥವರು ನೀವೇನು ಮಾಡಿ ಅಂತಂದರೆ ಓಂ ವಾಚಸ್ಪತಿಯೇ ನಮಃ ಅಂತ ಕಮೆಂಟ್ ಮಾಡಿ, ನಿಮ್ಮ ಹೆಸರು ಮತ್ತು ನಿಮ್ಮ ಗಂಡನ ಹೆಸರನ್ನು ಕಮೆಂಟ್ ಮಾಡಿ ನನಗೆ ಕಳಿಸಿ. ನಾನು ಒಳ್ಳೆಯ ದಿನ ಪೂಜೆಯನ್ನು ಮಾಡ್ತೀನಿ. ನೀವು ಅಲ್ಲೇ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಯಜಮಾನರು ನಿಮ್ಮ ಮಾತನ್ನು ಕೇಳ್ತಾರೆ ಮತ್ತು ಎಲ್ಲೂ ಕೂಡ ನಿಮ್ಮ ದುಡ್ಡು ಪೋಲ್ ಆಗೋದಿಲ್ಲ, ಅಂದರೆ ವೇಸ್ಟ್ ಆಗೋದಿಲ್ಲ, ನಿಮ್ಮ ಸಂಸಾರಕ್ಕೆ ಸಲ್ಲುತ್ತೆ. ಆ ರೀತಿ ಮಾಡ್ಬೋದು ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಯಂತ್ರ ತಗೊಂಡು ಬಗೆಹರಿಸ್ಕೊಂಡು, ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೆ ಆಯಿತು ಅಂತಂದರೆ ಎಂತಹ ಜೀವನದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮೊದಲನೇದಾಗಿ ಆರೋಗ್ಯದ ಸಮಸ್ಯೆ, BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟಾನ್ಸಿಲ್ಸ್ ಏನಾದ್ರು ಫುಲ್ಲು ಕೇವಲ 7-8 ದಿನದಲ್ಲಿ ನಿಮಗೆ ನಾರ್ಮಲ್ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ತಲೆನೇ ಕೆಡಿಸ್ಕೊಬಿಡಿ, ಒಂದು ವಾರದಲ್ಲಿ ನಿವಾರಣೆ ಆಗಿಬಿಡುತ್ತೆ. 10 to 12 ಡೇಸ್ ಒಳಗಡೆ ಅಸ್ತಮಾ ಕ್ಯೂರ್ ಆಗುತ್ತೆ. 10 ರಿಂದ 15 ದಿನದ ಒಳಗಡೆ ನಿಮಗೆ ಪೈಲ್ಸು ಮತ್ತು ಪಿಸ್ತೂಲ ಎಲ್ಲ ಸಿಕ್ಕಾಬಟ್ಟೆ ಉರಿ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಹೋಗುತ್ತೆ ಗೊತ್ತಲ್ಲ. ಹಾಗಾಗಿ ಇವೇನು ಮಾಡಿ ಅಂತಂದರೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅದ್ಭುತವಾಗಿ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ಮೇಲೆ ನೀವು ಅಳವಡಿಸ್ಕೊಂಡ್ರೆ ಸಾಕು, ತುಂಬ ಅನುಕೂಲ ಆಗುತ್ತೆ. 1 ತಿಂಗಳು ಒಳಗಡೆ ಸೊಂಟ ನೋವು, ಮಂಡಿ ನೋವು, ಇಮ್ಡಿ ನೋವು, ಆರ್ಥರೈಟಿಸು, ರಮತಾರ್, ಸರ್ವಿಕಲ್ ಸ್ಪಾಂಡಲೈಟಿಸು ಮತ್ತು ಸಯಾಟಿಕಾ ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ಮು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಅದೆಲ್ಲ. ಹಾಗೆ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯಗುತ್ತೆ ಆಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಆಯ್ತದೆ, ಜೀವನದ ಸಮಸ್ಯೆಗೆ ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲವೊಂದರ ವಿಚಾರಗಳನ್ನು ಕೇವಲ 18 ರಿಂದ 20 ಪಾಯಿಂಟ್ ನೀವು ತಿಳ್ಕೊಂಡೆ ಸಾಕು. ದುಡ್ಡಿನ ಬಗ್ಗೆ ನೀವು ಜೀವನ ಪರ್ಯಂತ ದುಡ್ಡಿಗೆ ಸಮಸ್ಯೆಗೆ ಆಗೋದೇ ಇಲ್ಲ. ನಿಮ್ಗೆ ಹೆಂಗೋ ದುಡ್ಡು ಬರುತ್ತೆ ಗೊತ್ತಾ. ದುಡ್ಡಿಲ್ಲ ಅಂತಂದ್ರೂ ಕೂಡ ನೀವೇ ಶ್ರೀಮಂತರು, ಅಷ್ಟು ಚೆನ್ನಾಗಿ ಹೋಗ್ತೀರಾ. ಯಾವ ಬಿಸ್ನೆಸ್ಸು ಕೂಡ ಲಾಸ್ ಅನ್ನೋಂಥದ್ದು ಆಗೋದಿಲ್ಲ. ಈ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ. ಇದನ್ನು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ಇದನ್ನು ಟೀಚ್ ಮಾಡ್ಬೋದು. ಮತ್ತು ಈ ತಂತ್ರ ನಾನು ಹೇಳ್ಕೊಡೋ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿದ್ರೆ ಸಾಕು, ಅದು ಎಂಥ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಗೊತ್ತಲ್ಲ. ಅದನ್ನ ಮಾಡ್ಕೊಳ್ಳಿ. ಮತ್ತು 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡೋಕ್ಕೊಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇನಂತ ರೀತಿ ತಡೆಯೋದಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಇವ್ರುಗಳ ಫ್ರೆಂಡ್ಶಿಪ್ಪು ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಏನಾರು ಇತ್ತು ಅಂತಂದರೆ, ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರುಗಳ ನಡುವೆ ನಿಮ್ಮ ನಡುವೆ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊತ ಅಂಥ ಒಂದು ಅದ್ಭುತವಾದ ಇದಕ್ಕೆ ವಿಶೇಷವಾದಂಥ ಮಂತ್ರವನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಗುರುಪದೇಶ ಅಂತ ಹೇಳ್ತೀವಿ. ಆ ಗುರು ಮಂತ್ರವನ್ನು ನೀವು ಜಪ ಮಾಡ್ತು ಅಂತಂದರೆ ಸಾಕು, ನಿಮ್ಮ ಸಮಸ್ಯೆಗಳನ್ನೆಲ್ಲ ಮರೆತು ಬಿಡಿ ಗೊತ್ತಲ್ಲ. ಯಾವುದೇ ಕೆಲಸ ಮಾಡೋದು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ. ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯ ಸಿಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಬರುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ ಸರಿ ಹೋಗುತ್ತೆ, ಶತ್ರುಬಾಧೆ ನಿವಾರಣೆ ಆಗುತ್ತೆ. ಮತ್ತು ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೋತೀರಾ, ಬುದ್ಧಿ ಅನ್ನೋದು ಕೆಟ್ಟೋಗ್ಬಿಟ್ಟಿದೆ, ಅದೆಲ್ಲವೂ ಕೂಡ ಸರಿ ಹೋಗ್ತಾ ಬರುತ್ತೆ ಗೊತ್ತಲ್ಲ. ಯಾವ ಸಮಯದಲ್ಲಾದರೂ ಕೂಡ ನಿಮ್ಗೆ ಏನೇ ಈ ಒಂದು ಮಂತ್ರ ಹೇಳ್ಕೊತು ಅಂತಂದರೆ ಸಾಕು, ಆ ಸಮಸ್ಯೆಗೆ ಇಮಿಡಿಯೇಟಾಗಿ ನಿಮಗೆ ಏನೊಂದು ಸೊಲ್ಯೂಷನ್ ಸಿಗುತ್ತೆ. ಆ ಒಂದು ಗುರು ಬೀಜ ಮಂತ್ರವನ್ನು ನೀವು ನಾನು ನಿಮಗೆ ದೀಕ್ಷೆ ಕೊಡ್ತೀನಿ. ಅಂದರೆ ಗುರು ಬೀಜ ದೀಕ್ಷೆ ಅಂತಂದರೆ ಸನ್ಯಾಸ ದೀಕ್ಷೆ ಅಲ್ಲ, ಕಿವಿಯಲ್ಲಿ ಅದನ್ನು ಬೋಧನೆ ಮಾಡ್ತೀನಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಬಿಟ್ರೆ ಸಾಕು, ನಿಮ್ಮ ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ.
ಅದಕ್ಕೋಸ್ಕರ ಮಿಸ್ ಮಾಡದೆ ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅಲ್ಲ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮಗೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತಾ ಹೋಗುತ್ತೆ ಅಲ್ಲ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ